ಸರ್, ಇವತ್ತು ಕೋಲಾರ ಜಿಲ್ಲೆ ಬಡ ರೈತರಿಗೆ ಹೈನುಗಾರಿಕೆ ಎಂದರೆ ಸಾವಿರಾರು ಕುಟುಂಬಗಳಿಗೆ ಉದ್ಯೋಗ ಕೊಡುವಂಥ ಒಂದು ಹೈನುಗಾರಿಕೆ ಪದ್ಧತಿ. ಇವತ್ತು ಏನಾಗಿದೆ ಅಂದರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಪಶು ಆಹಾರಗಳ ಬೆಲೆ ದಿನೇ ದಿನೇ ಗಗನಕ್ಕೇರ್ತಾ ಇದೆ. ಹಾಲಿನ ಬೆಲೆ ರೈತನಿಗೆ ಏನು ಇಷ್ಟು ದಿವಸ ಡೈರಿಗಳಲ್ಲಿ 33 ರೂಪಾಯಿ 40 ಪೈಸೆ ಕೊಡ್ತಾ ಇದ್ದು, ನಿನ್ನೆ 5ನೇ ತಾರೀಕು ಏಕಾಏಕಿಯಾಗಿ 31 ರೂಪಾಯಿ 40 ಪೈಸೆ ಜಾರಿ ಮಾಡಿದ್ದಾರೆ. ಅದು 15 ದಿನಗಳ ಹಿಂದೆ ಇದೇ ನಮ್ಮ ಕೋಲಾರ KMF ಏನು ಗ್ರಾಹಕರು ಮತ್ತು ಹೋಟೆಲ್ಗಳು ಖರೀದಿ ಮಾಡುವಂಥ ಅರ್ಧ ಲೀಟ್ರಿಗೆ ಕೇವಲ ಏನು 27 ರೂಪಾಯಿ ಇದ್ದಿದ್ದು ಇವಾಗ 2 ರೂಪಾಯಿ ಇದ್ರ ಮೇಲೆ ರೈಸ್ ಮಾಡಿ 1 ಲೀಟ್ರಿಗೆ 54 ರೂಪಾಯಿ. ಇವರು ಏನು ಡೈರಿಯಿಂದ ಗ್ರಾಹಕರು ಖರೀದಿಸೋದಕ್ಕೆ 4 ರೂಪಾಯಿ ರೈಸ್ ಮಾಡಿದ್ದಾರೆ 1 ಲೀಟ್ರಿಗೆ. ರೈತ ಕಷ್ಟಪಟ್ಟು ಮೇವು ಪಶು ಆಹಾರ ತಂದು ಬಿಸಿಲು ಗಾಳಿ ನೋಡದೆ ರೈತರು ಡೈರಿಗೆ ಹಾಕುವಂಥ ಹಾಲಿಗೆ 31 ರೂಪಾಯಿ 40 ಪೈಸೆ ಕೊಡ್ತಾರೆ. ಇದೇ ನಮ್ಮ ಕೋಲಾರ ಶಾಸಕರು KMF ಅಧ್ಯಕ್ಷರು ನಂಜೇಗೌಡರು ಈ ಡೈರಿಯಲ್ಲಿ ಏನು ದುಂದು ವೆಚ್ಚ ಲಕ್ಷಾಂತರ ರೂಪಾಯಿ ಅಧಿಕಾರಿಗಳು ದುಂದು ವೆಚ್ಚ ಮಾಡ್ತಾ ಇದ್ದಾರೆ. ರೈತರಿಗೆ ಸರಿಯಾದ ಹಾಲು ಉತ್ಪಾದಕರಿಗೆ ಬಂಡವಾಳ ಆಗ್ತಾ ಇರುವಂಥ ಹಾಲು ಉತ್ಪಾದಕ್ಕೆ ಸರಿಯಾದ ಸಂಬಳ ಇದು ರೇಟ್ ಫಿಕ್ಸ್ ಮಾಡಿಲ್ಲ. ಇಂಥ ಕೋಲಾರ ಜಿಲ್ಲೆ ಇರ್ಬೋದು, ರಾಜ್ಯದಲ್ಲಿ ಹೈನುಗಾರಿಕೆ ನಂಬಿಕೊಂಡು ಸಾವಿರಾರು ಕುಟುಂಬಗಳಿಗೆ ಇವತ್ತು ಸರ್ಕಾರ ಬರೆ ಎಳೀತಾ ಇದೆ. ಹೈನುಗಾರಿಕೆ ಮಾಡಿದ್ರೆ ಅಷ್ಟು ಸುಲಭ ಅಲ್ಲ. ಒಂದು ಪಶು ಆಹಾರಕ್ಕೆ ಇವತ್ತು ಏನು ಖಾಸಗಿ ಕಂಪ್ನಿಗಳು ಬೂಸ ಇರ್ಬೋದು, ಹಿಂಡಿ ಇರ್ಬೋದು, ಪೀಡಿ ಇರ್ಬೋದು, ದುಬಾರಿ ರೇಟಲ್ಲಿ ಇದನ್ನು ಕಂಟ್ರೋಲ್ ಮಾಡಬೇಕಾಯ್ತು ಸರ್ಕಾರ. ರೈತ ಮುಂದೆ ಬರಬೇಕಾದ. ಆದರೆ ಏಕಾಏಕಿ ರೈತರು ನಂಬಿಕೊಂಡಿರುವಂಥ ಸಾವಿರಾರು ಕುಟುಂಬಗಳಿಗೆ ಉದ್ಯೋಗ ಕೊಡುವಂಥ ಈ ಹಾಲಿನ ಬೆಲೆ ಇವತ್ತು 2 ರೂಪಾಯಿ ಕಡಿಮೆ ಮಾಡಿದ್ದಾರೆ. ಇವ್ರಿಗೆ ಯಾವ ಮಾನದಂಡನೆ ಇರ್ಬೋದು, ಯಾವ ನಾಚಿಕೆ ಇರ್ಬೋದು, ರೈತರು ಎಷ್ಟರ ಮಟ್ಟಿಗೆ ಇವರು ಉದ್ಧಾರ ಮಾಡ್ತಾರೆ ಅನ್ನೋದಕ್ಕೆ ಇದು ಇವತ್ತು ಕಾಣ್ತಾ ಇದೆ. ಆದ್ದರಿಂದ ನಾನು ಹೇಳ್ತಾ ಇರೋದು, ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಅವರೇ, ಸರ್ಕಾರನೂ ಅವ್ರದ್ದೇ, KMF ಅಧ್ಯಕ್ಷರಾದಂಥ ನಂಜೇಗೌಡರೇ, ನೀವು ಹೈನುಗಾರಿಕೆ ಮಾಡ್ತಾಯಿದ್ದೀರಿ, ರೈತರ ಮೇಲೆ ಬರೆ ಎಳಿಬೇಡ. ದಯಮಾಡಿ ಏನು ಇವತ್ತು 31 ರೂಪಾಯಿ 2 ರೂಪಾಯಿ ಕಡಿತ ಮಾಡಿ 31 ರೂಪಾಯಿ 40 ಪೈಸೆ ಕೊಡ್ತಾ ಇರೋದು, ಏನು 33 40 ಪೈಸೆ ಬದಲು ಇನ್ನೂ 1.5 ರೂಪಾಯಿ 35 ರೂಪಾಯಿ ಕೊಟ್ಟರೆ ರೈತರು ನಿಮ್ಮನ್ನು ಮೆಚ್ಚುಗೆ ಪಡ್ತಾರೆ. ರೈತರಿಗೂ ಏನೋ ಕಷ್ಟಪಟ್ಟಿದ್ದಕ್ಕೂ ಬೆಲೆ ಸಿಗ್ತದೆ ಅನ್ನೋದನ್ನು ನೇರವಾಗಿ ಹಾಕ್ತೀನಿ. ನಿಮ್ಮ KMF ಒಕ್ಕೂಟದಲ್ಲಿ ದಿನಕ್ಕೆ ಸಾವಿರಾರು ರೂಪಾಯಿ ಲಂಚ ಮತ್ತು ದುಂದು ವೆಚ್ಚ ಮಾಡ್ತಿರಲ್ಲ, ಇದನ್ನು ತಡೀರಿ. ಆಗ ಪ್ರಾಮಾಣಿಕ ರೈತ ಬೆವರಿಸುತ್ತಿರೋನಿಗೆ ಮಾರ್ಕೆಟಿನಲ್ಲಿ ನಿಮ್ಮ KMF ಡೈರಿಯಲ್ಲಿ ಬೆಲೆ ಕೊಡಿ ಅನ್ನೋದಕ್ಕೆ ನೇರವಾಗಿ ನಿಮ್ಮನ್ನು ಈ ಜಿಲ್ಲೆಯ KMF ಅಧ್ಯಕ್ಷರಾಗಿ ಕೇಳ್ತಾ ಇದ್ದೀನಿ ಸರ್. ನಾನು ಹಾಲಾಗ್ತಾ ಇದ್ದೀನಿ. ನಾನು 3 ವರ್ಷದಿಂದ ಹಾಲಾಗ್ತಾ ಇದ್ದೀನಿ. ಇವತ್ತು ಒಂದು ಹಸು ಸಾಕಬೇಕಾದ ಎಷ್ಟು ಕಷ್ಟ ಇದೆ ಅನ್ನೋದಕ್ಕೆ ಇವತ್ತು ಏನು ಒಂದು ಪೀಡು 1500 ರೂಪಾಯಿ KMFನಿಂದ ಸರಬರಾಜು ಆಗ್ತಿರುವಂಥ ಪೀಡು 1320 ಶಕ್ಕೆ ಈ ರೈತನಿಗೆ ಏನು ಸಿಗ್ತಾ ಇಲ್ಲ, ಬರೀ ಸಗಣಿ ಸಿಗ್ತಾ ಇದೆ. 2 ಲೀಟ್ರ್ ಹಾಕೋನಿದ್ದಾನೆ, 70 ಲೀಟ್ರ್ ಹಾಕೋನು ಇದ್ದಾನೆ. ಬರೀ ಹೈನುಗಾರಿಕೆ ನಂಬಿಕೊಂಡಿರೋ ಬೇರೆ ರೈತನಿಗೆ ಇದೆಯಿಲ್ಲ. ಆದ್ದರಿಂದ ಇವತ್ತು ಹಾಲು ಒಕ್ಕೂಟ ಏನು ಬಡ ರೈತರಿಗೆ ದೊಡ್ಡ ಹೊಡೆತ ಬಿದ್ದಿದೆ. ನೇರವಾಗಿ ನಾನು ಹೇಳ್ತಾ ಇದ್ದೀನಿ, KMF ಅಧ್ಯಕ್ಷರಾದಂಥ ಇದೇ ಭಾಗದ ಶಾಸಕರು ಮತ್ತು 6 ವರ್ಷದಿಂದ KMFಲ್ಲಿ ಅಧ್ಯಕ್ಷರಾಗಿದ್ದರೆ ರೈತರಿಗೆ ತಾತ್ಕಾಲಿಕವಾಗಿ ತಡೆ ಅಂತ ಹೇಳಬೇಡಿ. ನೀವು ಪ್ರಾಮಾಣಿಕವಾಗಿ ಆತ್ಮಶುದ್ಧಿಯಾಗಿ ರೈತನಿಗೆ 33 ರೂಪಾಯಿ 40 ಪೈಸೆ ಕೊಡ್ತಾರೋ ಬದಲು ಇವಾಗ 2 ರೂಪಾಯಿ ಕಟ್ಟಿದೆ, ಅದು ಮುಂದುವರಿಸಬೇಕು. ಇನ್ನೂ 1.5 ರೂಪಾಯಿ 35 ರೂಪಾಯಿ ಕೊಟ್ಟರೆ ಆವಾಗ ಮಾತ್ರ ಕೋಲಾರ ಜಿಲ್ಲೆ ರೈತರು ಹೈನುಗಾರಿಕೆಯನ್ನು ನಂಬಿ ಒಳ್ಳೆಯ ಹೆಸರು ಪಡ್ಕೊಳ್ತಾರೆ ಸರ್.